ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ಇವತ್ತು ನಾನು ತುಂಬ ಸ್ಪೆಷಲಾಗಿ ಈ ಮಾರ್ವಾಡಿಸ್ ಮಾಡುವಂಥ ಬೇಸನ್ ಹಾಗೂ ಸೂಜಿ ಲಡ್ಡು ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೂ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದೀನಿ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೀವು ಬೇಕ್ರಿಗಳಲ್ಲಿ ತಿಂದಿರ್ತೀರ, ಸೊ ಆ ಥರ ಟೇಸ್ಟ್ನ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಬೋದು. ಜಸ್ಟ್ 1 ಕಪ್ ಸೂಜಿ ಹಾಗೂ 1 ಕಪ್ ಕಡಲೆ ಇಟ್ಟಿದ್ದರೆ ಸಾಕು. ತುಂಬ ಟೇಸ್ಟಿಯಾಗಿ ನಾವು ವಿಂಟರ್ ಸ್ಪೆಷಲ್ ಲಡ್ಡು ಅಥವಾ ಸಮ್ಮರ್ ಸ್ಪೆಷಲ್ ಲಡ್ಡುನ ಮಾಡ್ಬೋದು. ತುಂಬ ಹೆಲ್ದಿಗೂ ಕೂಡ ಇರುತ್ತೆ. ಸೊ ಮನೆಯಲ್ಲಿರುವ ಐಟಮ್ಸ್ನ ಯೂಸ್ ಮಾಡಿಕೊಂಡು ಆರೋಗ್ಯಕರವಾದ ಈ ಉಂಡೆನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅಂದರೆ ನೀವು ಯಾವ ಪಾತ್ರೆಲಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ತೀರೋ ಆ ಪಾತ್ರೆ ತೊಗೊಳ್ಳಿ. 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಅಂದರೆ ಬೇಸನ್ ಹಿಟ್ಟು 1 ಕಪ್ ಆಗುವಷ್ಟು. ಯಾವ ಕಪ್ ಮೆಜರ್ಮೆಂಟಿಂದ ಅಳತೆ ತೊಗೊಂಡಿರ್ತೀವೋ ಸೇಮ್ ಅದೇ ಕಪ್ ಮೆಜರ್ಮೆಂಟಿಂದ ತೊಗೊಳ್ಬೇಕು. ಚೆನ್ನಾಗಿ ಜರಡಿ ಹಿಡ್ಕೊಂಡು 1 ಕಪ್ ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಳ್ಬೇಕು. ಅದೇ ರೀತಿ ಯಾವ ಕಪ್ ಅಳತೆಯಿಂದ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿರ್ತೀವೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಸೂಜಿ ರವೆನ ತೊಗೊಳ್ಬೇಕು. ಬಾಂಬೆ ರವೆ ಅಂತಾರಲ್ವ, ಸೊ ಅದು. ನೆಕ್ಸ್ಟ್ ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಏನಾದರೂ ನೀವು ಸ್ವಲ್ಪ ಒಂದು 20-25 ಲಡ್ಡೂಸ್ನ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ 1.5 ಕಪ್ ಕಡಲೆಬೇಳೆ ಹಿಟ್ಟು, 1.5 ಕಪ್ ಸೂಜಿ ಕೂಡ ಹಾಕ್ಕೊಳ್ಬೋದು. ಜಸ್ಟ್ ನಾನಿಲ್ಲಿ ಒಂದು 10ರಿಂದ 12 ಉಂಡೆಗಳನ್ನು ಮಾಡ್ತಿರೋದ್ರಿಂದ 1 ಕಪ್ ಮಾತ್ರ ಮೆಜರ್ಮೆಂಟ್ ಬೌಲ್ ಪ್ರಕಾರ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಯಾವುದೇ ರೀತಿ ನೀವು ನೀರನ್ನು ತಾಗಿಸೋದು ಬೇಡ. ಮೊದಲಿಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಸೊ ಮಾರ್ವಾಡಿಸು ತುಂಬಾ ನಾನು ಮಾಡಿರೋ ಈ ವಿಧಾನದಲ್ಲಿ ಕೂಡ ಉಂಡೆನ ಮಾಡ್ಕೊಂಡು ತಿಂತಾರೆ. ಸೊ ಅವರು ತುಂಬ ಹೆಲ್ದಿಗೂ ಕೂಡ ಇರ್ತಾರೆ. ಅವ್ರು ಮಾಡುವಂಥ ಐಟಮ್ಸ್ಗಳಲ್ಲಿ ಜಾಸ್ತಿ ತುಪ್ಪವನ್ನು ಯೂಸ್ ಮಾಡಿಕೊಂಡೇ ಮಾಡೋದು. ಸೊ ಹಾಗಾಗಿ ಸ್ವಲ್ಪ ತುಪ್ಪವನ್ನು ಯೂಸ್ ಮಾಡಿಕೊಂಡು ನಾನು ಕೂಡ ಈ ಸೂಜಿ ಹಾಗೂ ಬೇಸನ್ ಲಡ್ಡುನ ಮಾಡಿದ್ದೀನಿ. ಬರೀ ಬೇಸನ್ ಲಡ್ಡು ಮಾಡ್ಬೋದು, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಬಟ್ ಸೂಜಿ ರವೆ ಹಾಕೋದ್ರಿಂದ ಉಂಡೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನು ಇದನ್ನು 3ರಿಂದ 4 ಸಲ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿರೋದ್ರಿಂದ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ತುಪ್ಪವನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಅದು ನಾವು ಮಿಕ್ಸ್ ಮಾಡಿದಾದಮೇಲೆ. ನೆಕ್ಸ್ಟ್ ನಾನಿಲ್ಲಿ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದೇ ಸಮನೆ ನೀರನ್ನು ಖಂಡಿತವಾಗ್ಲೂ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು, ಸೊ ನಾವು ಹಿಟ್ಟನ್ನು ಯಾವ ಥರ ಸ್ವಲ್ಪ ಮೆತ್ತಗಿದ್ರೆ ಸಾಕು. ಸೊ ಈಗ ನಾವು ಚಪಾತಿ ಹಿಟ್ಟು ಯಾವ ಥರ ನಾದ್ಕೊಳ್ತೀವಿ ಅಷ್ಟಿದ್ರೆ ಸಾಕು. ಸೊ ನೋಡಿ, ಈಗ ಈ ಥರ ಚೆನ್ನಾಗಿ ನಾನು ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ತೀರಾ ಮೆತ್ತಗೆ ನಾದ್ಕೊಳಕ್ಕೆ ಹೋಗಬೇಡಿ. ಮೀಡಿಯಮ್ ಆಗಿ ಹಿಟ್ಟನ್ನು ಚೆನ್ನಾಗಿ ಇದನ್ನು ಕಡಲೆಬೇಳೆ ಹಿಟ್ಟು ಹಾಗೂ ಸೂಜಿ ರವನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಸೊ ಈಗ ನಾನು ಇದಕ್ಕೆ ಒಂದು 15 ಮಿನಿಟ್ಸ್ ರೆಸ್ಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಅದು ರೆಸ್ಟ್ ಕೊಡೋಷ್ಟ್ರಿಗೆ ಏನಂದರೆ, ನಾವು ಇಲ್ಲಿ ಸನ್ಫ್ಲವರ್ ಗೋಲ್ಡ್ ವಿನ್ನರ್ ಆಯಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವುದೇ ರೆಸಿಪೀಸ್ನ ಅಥವಾ ಏನಾದರೂ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಕೂಡ ಸನ್ಫ್ಲವರ್ ಎಣ್ಣೆನೇ ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ನಾನೀಗ ಎಣ್ಣೆನ ಚೆನ್ನಾಗಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ. ಇಟ್ಟು ಕೂಡ ಈಗ ನಾನು ಇವನ್ನ ಈ ಥರ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಶೇಪಲ್ಲಿ ಏನಾದರೂ ನಾವು ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಒಳಗಡೆ ಎಲ್ಲ ಹಸಿ ಹಸಿ ಥರ ಹಾಗಿರುತ್ತೆ, ಮೇಲೆ ಮಾತ್ರ ರೋಸ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ಒಳಗಡೆ ಕೂಡ ತುಂಬ ಚೆನ್ನಾಗಿ ಎಲ್ಲ ಎಣ್ಣೆಯಲ್ಲಿ ರೋಸ್ಟ್ ಆಗುತ್ತೆ. ಒಂದು ನಮಗೆ ಕೈ ಮುಷ್ಟಿಯಾಗೋಷ್ಟು ಹಿಟ್ಟನ್ನು ತೊಗೊಂಡು ಈ ಥರ ಜಸ್ಟ್ ಬೆರಳುಗಳಿಂದ ಪ್ರೆಸ್ ಮಾಡಿದರೆ ಸಾಕು, ಈ ಶೇಪ್ ನಿಮಗೆ ಬರುತ್ತೆ. ಸೊ ನೀವು ಬೇಕಿದ್ದರೆ ರೌಂಡ್ ಶೇಪಲ್ಲಿ ಕೂಡ ಮಾಡ್ಬೋದು. ಈ ಸ್ವೀಟ್ ಪೇಡ ಶೇಪಲ್ಲಿ ಬರುತ್ತಲ್ಲ, ನೀವು ಯಾವ ಶೇಪಲ್ಲಿ ಅದನ್ನು ರೋಸ್ಟ್ ಮಾಡ್ಕೊಂಡು ಕರೆದುಕೊಳ್ಬೋದು ಎಣ್ಣೆಯಲ್ಲಿ. ಸೊ ನಾನು ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆನೂ ಚೆನ್ನಾಗಿ ರೋಸ್ಟ್ ಆಗುತ್ತೆ, ಬೇಗ ರೋಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡ್ಕೊಳ್ಳುವಾಗಲೇ ನೀವು ಎಣ್ಣೆಯನ್ನು ಬಿಸಿಗೆ ಇಟ್ಟು ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಜಾಸ್ತಿ ರೆಸ್ಟ್ ಕೊಡೋದು ಬೇಡ. ಜಾಸ್ತಿ ರೆಸ್ಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ಇದು ಸೂಜಿ ಸ್ವಲ್ಪ ನೀರಲ್ಲಿ ಹಾಕಿದ ತಕ್ಷಣ ಗಟ್ಟಿಯಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಬೇಗ ನೀವು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನೀವು ಶೇಪ್ ಮಾಡಿಕೊಂಡ್ರೆ ಸಾಕು. ಸೊ ಫೈನಲ್ ಆಗಿ ನಾನು ಈ ಥರ ಶೇಪ್ನ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಎಣ್ಣೆ ಕೂಡ ಮೀಡಿಯಮ್ ಆಗಿ ಕಾದಿರಬೇಕು. ಜಾಸ್ತಿ ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಬೇಡಿ. ಮೀಡಿಯಮ್ ಆಗಿ ಎಣ್ಣೆಯನ್ನು ಕಾಯಿಸ್ಕೊಂಡು ಹಾಕ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕಾಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ, ಮೇಲೆ ಮಾತ್ರ ರೋಸ್ಟ್ ಆಗುತ್ತೆ, ಒಳಗಡೆ ಕಡಲೆಬೇಳೆ ಹಿಟ್ಟು ಹಸಿ ಹಸಿ ಥರ ಹಾಗೆ ಉಳ್ಕೊಂಡ್ಬಿಡುತ್ತೆ. ಉಂಡೆ ಕೂಡ ನಿಜವಾಗ್ಲೂ ಟೇಸ್ಟ್ ಬರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಎಣ್ಣೆನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಒಂದು ರೌಂಡಲ್ಲಿ ನಾನು 5ರಿಂದ 6 ಈ ಶೇಪ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. 2 ರೌಂಡ್ ಮಾಡಿದರೆ ಸಾಕು, ಕಂಪ್ಲೀಟ್ ಆಗುತ್ತೆ. ಸೊ ಈಗ ನಾನು ಇದನ್ನ ಚೆನ್ನಾಗಿ
ಹಾಕಿದ ತಕ್ಷಣ ಒಂದು 2 ನಿಮಿಷ ಬಿಟ್ಟು ಈ ಥರ ಕೆಳಗಡೆ ತಳ ಹತ್ತಿದನ ಇಲ್ವ ಅಂತ ನೀವು ಒಂದು ಸಲ ಚೆಕ್ ಮಾಡಿಕೊಂಡು ಸ್ಪೂನ್ನ ಸಹಾಯದಿಂದ ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಖಂಡಿತವಾಗ್ಲೂ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಅಂದರೆ ತಪ್ಪಾಗಲ್ಲ. ಸೊ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಸೈಡ್ ಸ್ನ್ಯಾಕ್ಸ್ ಆಗಿ ಈ ಥರ ಒಂದು ಉಂಡೆ ಇಡಬೇಕು. ಸೊ ನಿಮ್ಗೇನಾದರೂ ಸ್ವೀಟ್ಸ್ ಲಡ್ಡು ತಿನ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಲಡ್ಡುನ ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ತುಪ್ಪವನ್ನು ಜಾಸ್ತಿ ಹಾಕ್ಕೊಂಡು ಮಾಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಫೈನಲ್ ಆಗಿ ಒಂದು 2-3 ನಿಮಿಷ ಚೆನ್ನಾಗಿ ಇದೆಲ್ಲ ರೋಸ್ಟ್ ಆದಮೇಲೆ ನಾನು ಉಲ್ಟಾ ತಿರುಗಿಸ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಎಣ್ಣೆಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಮತ್ತು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಸಮಯ ಬೇಯಿಸ್ಕೊಳ್ಳೋದು ಬೇಡ. ಈ ಥರ ನೀವು ನೋಡ್ತಾ ನೋಡ್ತಾ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೆಳಗಡೆ ಮೇಲೆ ಅಂತ ಇದ್ದರೆ ಎಲ್ಲ ಕಡೆನೂ ಒಂದೇ ಕಲರ್ ಕೂಡ ನಿಮಗೆ ಸಿಗುತ್ತೆ. ಫೈನಲ್ ಆಗಿ ನಾನೀಗ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ನೋಡಿ, ಇಷ್ಟಾದರೆ ಸಾಕು. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲದೂ ಕೂಡ ಇಟ್ಟು ತುಂಬ ಚೆನ್ನಾಗಿ ಕೂಡ ರೋಸ್ಟ್ ಆಗಿದೆ ಎಣ್ಣೆಯಲ್ಲಿ. ಸೊ ನೋಡಿ, ಈಗ ನಾನು ಒಂದು ಸೌಟಿಂದ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಕಂಪ್ಲೀಟಾಗಿ ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಿದೆ ಅಂತ ಅರ್ಥ. ಇದೇ ಥರ ನಾನು ಉಳಿದೇನು ಇನ್ನೊಂದು ಬ್ಯಾಚ್ ಒಂದು ಇರುತ್ತಲ್ವ, ಇನ್ನೊಂದು ರೌಂಡ್ ಹಾಕುವಂಥದ್ದು. ಸೊ ಅದನ್ನು ಕೂಡ ನಾನು ಮೀಡಿಯಮ್ ಆಗಿ ಎಣ್ಣೆ ಕೂಡ ನಾನೇನು ಹೈ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ, ಮೀಡಿಯಮ್ ಆಗಿ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಸೊ ಇದು ಕಂಪ್ಲೀಟಾಗಿ ಕೂಲ್ ಆಗೋ ತನಕ ನೀವು ವೆಯ್ಟ್ ಮಾಡಲೇಬೇಕು. ಬಿಸಿ ಇರುವಾಗ ನೀವು ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕೆ ಬರೋದಿಲ್ಲ. ಇದು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಚೆನ್ನಾಗಿ ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಕಂಪ್ಲೀಟಾಗಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಎಲ್ಲದೂ ಚೆನ್ನಾಗಿ ಆರೋ ತನಕ ನೀವು ವೆಯ್ಟ್ ಮಾಡಲೇಬೇಕು. ನೋಡಿ, ಇದು ಚೆನ್ನಾಗಿ ಆರೋ ತನಕ ಒಂದು ಪ್ಲೇಟ್ಗೆ ಹಾಕಿ ಸೈಡಲ್ಲಿಡಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಒಂದು 6-7 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪವನ್ನು ಹಾಕ್ಕೊಂಡು ನನಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಬಾದಾಮಿ, ಗೋಡಂಬಿ, ಪಿಸ್ತಾ ತೊಗೊಂಡಿದ್ದೀನಿ. ಸಾಧ್ಯ ಆದಷ್ಟು ನೀವು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಿ. ತೀರಾ ದೊಡ್ಡ ಸೈಜ್ ಏನಾದರೂ ಹಾಕಿದರೆ ಉಂಡೆ ಕಟ್ಟುವಾಗ ಡ್ರೈ ಫ್ರೂಟ್ಸ್ ಎಲ್ಲ ಕೆಳಗಡೆ ಬೀಳುತ್ತೆ, ಉಂಡೆಯಲ್ಲಿ ಹತ್ಕೊಳ್ಳೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ದ್ರಾಕ್ಷಿ, ವಾಲ್ನಟ್ಸ್ ಕೂಡ ನೀವು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮನೇಲಿ ಡ್ರೈ ಫ್ರೂಟ್ಸ್ ಇಲ್ಲ ಅನ್ನೋರು ಕೂಡ ಪರವಾಗಿಲ್ಲ, ಡ್ರೈ ಫ್ರೂಟ್ಸ್ ಹಾಕಲೇಬೇಕು ಅಂತೇನಿಲ್ಲ. ಇಲ್ಲ ಅನ್ನೋರು ಸ್ಕಿಪ್ ಮಾಡಿಕೊಂಡು ಬರೀ ತುಪ್ಪವನ್ನು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಸೊ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಕೂಡ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳುವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಉಂಡೆಗೆ ಗಸಗಸೆ ಹಾಕೋದು ಬೇಡ. ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಟೇಸ್ಟ್ ಕೂಡ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಅದನ್ನು ಕೂಡ ಎಲ್ಲ ಫ್ರೈ ಮಾಡಿಕೊಂಡು ಸೈಡಲ್ಲಿಡಿ. ನಾನೀಗ ಇಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ. 1 ಕಪ್ ಕಡಲೆಬೇಳೆ ಹಿಟ್ಟು, 1 ಕಪ್ ಆಗುವಷ್ಟು ಸೂಜಿ ರವೆ ಹಾಗೂ 1 ಕಪ್ ಆಗುವಷ್ಟು ಸಕ್ಕರೆ ಚೆನ್ನಾಗಿ ಕರಗಲಿ ಅಂತೇಳಿ ನಾನು ಒಂದು 4-5 ಟೇಬಲ್ ಸ್ಪೂನ್, ಸ್ವಲ್ಪ ಜಾಸ್ತಿನೇ, ಒಂದು 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಯಾಕೆಂದರೆ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗೋವಷ್ಟಿಗೆ ಮಾತ್ರ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, 1 ಕಪ್ ಕಡಲೆಬೇಳೆ ಹಿಟ್ಟು, 1 ಕಪ್ ಸೂಜಿ ರವೆ ಹಾಗೂ 1 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಕರಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಅಂದರೆ ಸಕ್ಕರೆ ಚೆನ್ನಾಗಿ ನೀರಲ್ಲೆಲ್ಲ ಮೆಲ್ಟ್ ಆಗಬೇಕು. ಒಂದು 1/4 ಕಪ್ ಆಗೋಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ, ಪಾಕ ಬೇಗ ಬರೋದಿಲ್ಲ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಥರ ಸಕ್ಕರೆ ಕೂಡ ಚೆನ್ನಾಗಿ ಎಲ್ಲ ಕರಗಿ ಈ ಥರ ಕುದಿ ಬರಬೇಕು. ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಿ. ಪಾಕ ಕೂಡ ಬರಬೇಕು. ಸೊ ಇದು ಪಾಕ ಇದ್ರೇ ಉಂಡೆ ಚೆನ್ನಾಗಿ ಬರುತ್ತೆ. ತೀರಾ ಪಾಕ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಉಂಡೆ ಜಾಸ್ತಿ ಗಟ್ಟಿ ಆಗುತ್ತೆ. ನೀವು ಮಾಡಿರೋ ಉಂಡೆ ಏನಾದರೂ ಗಟ್ಟಿ ಅನಿಸಿತ್ತಂದರೆ ನೀವು ಪಾಕ ಜಾಸ್ತಿ ಮಾಡ್ಕೊಂಡಿದ್ರ ಅಂತ ಅರ್ಥ. ಸೊ ಇದೆಲ್ಲ ಚೆನ್ನಾಗಿ ನೋಡಿ ಕುದ್ಮೇಲೆ ಈ ಥರ ಒಂದೆಳೆ ಪಾಕ ಬಂದರೆ ಸಾಕು. ನೋಡಿ, ಈ ಥರ ಕೂದಲು ಥರ ಎಳೆ ಥರ ಬರಬೇಕು. ಸೊ ಇಷ್ಟಾದರೆ ಸಾಕು. ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಬಿಡಿ. ನೋಡಿ, ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಹಾಗೂ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಮಿಸ್ ಮಾಡದೆ ಹಾಕಿ, ಒಳ್ಳೆ ಫ್ಲೇವರ್ ಕೂಡ ನಿಮಗೆ ಸಿಗುತ್ತೆ. ಫೈನಲ್ ಆಗಿ ನೋಡಿ, ಈಗನ ಸೈಡಲ್ಲಿಡಿ. ನೆಕ್ಸ್ಟ್ ನಾವೇನಾಗಲೇ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಕಡಲೆಬೇಳೆ ಹಿಟ್ಟಿನ ಶೇಪ್ನ, ಸೊ ಇದನ್ನು ಈ ಉಂಡೆಗಳನ್ನು ನಾನೀಗ ಕಂಪ್ಲೀಟಾಗಿ ಕೂಲಾಗಿದೆ, ಸಕ್ಕರೆ ಪಾಕ ಮಾಡೋಷ್ಟಿಗೆ ಇದೆಲ್ಲ ಚೆನ್ನಾಗಿ ತಣ್ಣಗಾಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ.
ಮಿಕ್ಸಿ ಜಾರ್ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ಗ್ರೈಂಡರ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಚಿಕ್ಕ ಚಿಕ್ಕದಾಗಿ ಮುರ್ಕೊಳ್ಳೋದ್ರಿಂದ ಬೇಗ ಪುಡಿ ಆಗುತ್ತೆ. ಸೊ ನೀವೇನಾದರೂ ಅದೇ ಇಡಿಯಾಗಿರುವಂಥದ್ದನ್ನ ಹಾಕಿದರೆ ಗಂಟು ಗಂಟು ಉಂಡೆ ಉಂಡೆ ಥರ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೇಕು. ಸೊ ನೀವು ಯಾವುದೇ ರೆಸಿಪೀಸ್ನ ಮಾಡುವಾಗಲಿ ಏನಾದರೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀರಾ ಅಂದರೆ ಅದು ಕಂಪ್ಲೀಟಾಗಿ ಕೂಲ್ ಆಗೋ ತನಕ ವೆಯ್ಟ್ ಮಾಡಿ. ಬಿಸಿ ಇರುವಾಗಲೇ ಯಾವುದನ್ನು ಕೂಡ ನೀವು ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಫೈನಲ್ ಆಗಿ ನಾನೀಗ ಒಂದು 5ರಿಂದ 6 ಪೀಸ್ ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡು ಈಗ ನಾನು ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರ್ತೀನಿ. ಸೊ ನಾವು ಯಾವ ಬೌಲಲ್ಲಿ ಉಂಡೆನ ಕಟ್ತೀವೋ ಆ ಬೌಲ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸೊ ನೋಡಿ ಎಷ್ಟು ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ಸೂಜಿ ರವೆ ಯಾವ ಥರ ಇರುತ್ತೋ ಸಣ್ಣದಾಗಿ ಸೇಮ್ ಅದೇ ಸ್ಟ್ರಕ್ಚರ್ಗೆ ಬರೋ ತನಕ ನಾನು ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಗಂಟುಗಳೆಲ್ಲ ಇರುತ್ತೆ, ಆಮೇಲೆ ನಾವು ಕೈಯಿಂದ ಸ್ಮ್ಯಾಶ್ ಮಾಡಿದರೆ ಒಡೆದೋಗುತ್ತೆ. ಇಷ್ಟು ಪುಡಿ ಥರ ಇರಬೇಕು. ಸೊ ಮಿಕ್ಕಿದ್ದನ್ನು ಕೂಡ ನೀವು ಅದೇ ಥರ ಪೌಡರ್ನ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ನಿಮ್ಗೇನಾದರೂ ಸ್ವಲ್ಪ ತರಿ ಅನಿಸಿದರೆ ಚೆನ್ನಾಗಿ ಆನ್ ಮಾಡ್ಕೊಳ್ತಾ ಸಣ್ಣದಾಗಿ ಹಾಕ್ಕೊಂಡು ಬರಬೇಕು. ಸೊ ನೋಡಿ ಇದನ್ನ ಚೆನ್ನಾಗಿ ಗಂಟುಗಳೇನಿರುತ್ತಲ್ವ, ಸೊ ಅಲ್ಲೆಲ್ಲ ಉಂಡೆ ಉಂಡೆ ಥರ ಏನಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಾನೀಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ನಾವೇನಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ತುಪ್ಪ ಸಮೇತನೇ ಹಾಕ್ಕೊಳ್ಬೇಕು. ಮತ್ತು ತುಪ್ಪವನ್ನು ಹಾಕ್ಕೊಳ್ಳೋದು ಬೇಡ ಅಂತೇಳಿ ಬರೀ ಡ್ರೈ ಫ್ರೂಟ್ಸ್ನೇ ಹಾಕ್ಕೊಳ್ಳೋದು ಬೇಡ. ಆ ಪ್ಲೇಟಲ್ಲಿರುವಂಥ ತುಪ್ಪ ಕೂಡ ನೀವು ಹಾಕ್ಕೊಂಡು ಸೊ ಅದನ್ನೆಲ್ಲ ಚೆನ್ನಾಗಿ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸಕ್ಕರೆ ಪಾಕದಲ್ಲಿ ನಾವು ಏಲಕ್ಕಿ ಶುಂಠಿ ಪೌಡರ್ ಕೂಡ ಹಾಕ್ಕೊಂಡಿರ್ತೀವಲ್ವ, ನೀವು ಬೇಕಿದ್ದರೆ ಇದನ್ನು ಕಲಸೋವಾಗಲೂ ಒಂದು ಸಲ ನೀವು ಏಲಕ್ಕಿ ಶುಂಠಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಸೊ ನೋಡಿ ಮತ್ತೆ ಉಂಡೆ ಕಟ್ಟುವಾಗ ಡೈರೆಕ್ಟಾಗಿ ಇದನ್ನು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಒಂದು ಸಲ ಈ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನೀವು ಮಿಕ್ಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಉಂಡೆ ಕಟ್ಟುವಾಗ ಒಂದೇ ಸೈಡ್ ಡ್ರೈ ಫ್ರೂಟ್ಸ್ ಎಲ್ಲ ಒಂದೇ ಉಂಡೆಲೇ ಜಾಸ್ತಿ ಬಂದುಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಒಂದು ಸಲ ಎಲ್ಲ ಚೆನ್ನಾಗಿ ಸ್ಪೂನಿಂದ ಕೈಯಿಂದ ಚೆನ್ನಾಗಿ ನೀವು ಕಲಿಸ್ಕೊಳ್ಬೇಕು. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಏನು ಸಕ್ಕರೆ ಪಾಕ ಇರುತ್ತಲ್ವ, ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ. ಒಂದೇ ಸಮ ಹಾಕ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ನಾದ್ಕೊಂಡು ಅದು ಉಂಡೆ ಬರೋ ಹದಕ್ಕೆ ಅದು ಆಲ್ರೆಡಿ ಬಂದುಬಿಡುತ್ತೆ. ಅಷ್ಟು ಈ ಕಡಲೆ ಹಿಟ್ಟಿನ ಪುಡಿನ ಒಂದೇ ಸಲ ಕಲಿಸ್ಬೇಡಿ, ಒಂದು ಸೈಡಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಉಂಡೆ ಮಾಡ್ತಾ ಬನ್ನಿ. ಬೇಗ ಕ್ವಿಕ್ಕಾಗಿ ಮಾಡಬೇಕು. ಯಾಕೆಂದರೆ ಪಾಕ ಕೂದಲೆಳೆ ಇರೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ನಿಮಗೇನಾದರೂ ಗಟ್ಟಿ ಆಯಿತು ಅನ್ನೋ ಥರ ಫೀಲ್ ಅನ್ನಿಸ್ತು ಅಂದರೆ ತುಪ್ಪವನ್ನು ಬಿಸಿ ಮಾಡ್ಕೊಂಡು ಹಾಕ್ಕೊಂಡು ಕಟ್ಕೊಂಬಿಡಿ, ಇನ್ನೂ ಟೇಸ್ಟಾಗಿ ಬರುತ್ತೆ. ಕೆಲವರಿಗೆ ಉಂಡೆ ಮಾಡೋಷ್ಟಿಗೆ ಟೈಮ್ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ ಅನ್ನೋರು ಸೊ ಪಾಕ ಏನಾದರೂ ಕಂಪ್ಲೀಟಾಗಿ ಗಟ್ಟಿ ಆಯಿತು ಅಂದರೆ ಸಕ್ಕರೆ ಪಾಕ ನೀವು ತುಪ್ಪವನ್ನು ಕಾಯಿಸ್ಕೊಂಡು ಕೂಡ ಬಿಸಿ ಮಾಡಿಕೊಂಡು ತುಪ್ಪದಿಂದನೂ ಕೂಡ ಕಂಪ್ಲೀಟಾಗಿ ಉಂಡೆನ ಕಟ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಇಲ್ಲ. ಸೊ ಫೈನಲ್ ಆಗಿ ನಾನು ಈ ಥರ ಒಂದು ಕೈ ಮುಷ್ಟಿ ಆಗುವಷ್ಟು ಸ್ವೀಟ್ನ ತೊಗೊಂಡು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟಾಗಿ ಮೆನ್ಷನ್ ಮಾಡಿರೋ ಪ್ರಕಾರ ಉಂಡೆಯನ್ನು ಮಾಡಬೇಕು. ಉಂಡೆ ಬಿಟ್ಟು ಬೇರೆ ಶೇಪ್ ಕೂಡ ನಿಮಗೆ ಸಿಗೋದಿಲ್ಲ. ಈ ಥರ ಚೆನ್ನಾಗಿ ನಾದ್ಕೊಂಡು ನೀವೀಗ ಉಂಡೆಯನ್ನು ಮಾಡಿಕೊಂಡ್ರೆ ಸಾಕು, ತುಂಬ ಟೇಸ್ಟಾಗಿ ಕೂಡ ಬರುತ್ತೆ. ನೀವೇನಾದರೂ ಖಂಡಿತವಾಗ್ಲೂ ಟ್ರೈ ಮಾಡಿಲ್ಲ ಅಂದರೆ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಒಂದು ಈ ಥರ ಉಂಡೆನ ಕೊಡೋದ್ರಿಂದ ಅವ್ರಿಗೂ ಕೂಡ ಡಿಫ್ರೆಂಟ್ ಟೇಸ್ಟ್ ಕೂಡ ಸಿಗುತ್ತೆ. ಸೊ ಫೈನಲ್ ಆಗಿ ನಾನು ಈ ಥರ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕ ಕೂಡ ಇನ್ನೂ ಆರಿಲ್ಲ. ಸೊ ಆರೋ ಅಷ್ಟಿಗೆ ನಾನು ಸೈಡಾಗಿ ಕ್ವಿಕ್ಕಾಗಿ ನಾನು ಈ ಥರ ಉಂಡೆಯನ್ನು ಮಾಡ್ಕೊಳ್ತೀನಿ. ಸೊ ನಾನು ಹೇಳಿದ್ನಲ್ವ ಸಕ್ಕರೆ ಪಾಕ ಏನಾದರೂ ಗಟ್ಟಿ ಆಯಿತು ಅಂದರೆ ಸೊ ನೀವು ತುಪ್ಪವನ್ನು ಬಿಸಿ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಫೈನಲ್ ಆಗಿ ಈ ಥರ ನಾನು ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇನ್ನೂ ಸ್ವಲ್ಪ ಕೂಡ ಲಾಸ್ಟಿಗೆ ಇನ್ನೂ ಸ್ವಲ್ಪ ಉಳಿದಿತ್ತು, ಮತ್ತು ನಾನು ಸಕ್ಕರೆ ಪಾಕವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆಯನ್ನು ಕಟ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಒಂದು ಸಬ್ಸ್ಕ್ರೈಬ್ ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬೇಕು ಅಂದರೆ ನೀವು ಕಂಪ್ಲೀಟಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಫೈನಲ್ ಆಗಿ ತುಂಬ ಹೆಲ್ದಿಯಾಗಿ ಹಾಗೂ ತುಂಬ ಸ್ವೀಟಾಗಿ ಸೊ ಈ ಸೂಜಿ ಬೇಸನ್ ಲಡ್ಡುನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ತುಂಬ ಟೇಸ್ಟಿಗೆ ಕೂಡ ಇರುತ್ತೆ. ನೋಡಿ ನನಗೆ ಫೈನಲಾಗಿ ಉಂಡೆಲ್ಲ ಕಟ್ಕೊಂಡು ಒಂದು ಪ್ಲೇಟ್ಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ದೊಡ್ಡ ಸೈಜಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಬಟ್ ಮಕ್ಕಳಿಗೆ ದೊಡ್ಡ ಸೈಜಲ್ಲಿ ಉಂಡೆ ಏನಾದರೂ ಕೊಟ್ಟರೆ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಸಾಧ್ಯದಷ್ಟು ಚಿಕ್ಕದಾಗಿಯೇ ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಫೈನಲ್ ಆಗಿ ನಾನೀಗ ಒಂದು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ ಸೂಜಿ ರವೆಯನ್ನು ಹಾಕೋದ್ರಿಂದ ಎಷ್ಟು ಟೇಸ್ಟಾಗಿ ಕ್ರಿಸ್ಪಿಯಾಗಿ ಕೂಡ ಉಂಡೆ ಬರುತ್ತೆ ಅಂತ.
ಸ್ನೇಹಿತರೆ, ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.